ಪರಮ ಪೂಜ್ಯ ಗುರುಗಳು ಆರಾಧ್ಯ ದೈವ ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಗಳು ಹಾಗೂ ನಾಡು ಕಟ್ಟಿದ ಕೆಂಪೇಗೌಡರ ದಿವ್ಯಚೇತನಕ್ಕೆ ಭಕ್ತಿಪೂರ್ವಕ ನಮನ ಸಲ್ಲಿಸ್ತಾ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘ ಇವತ್ತು ನೀವು ರಾಜ್ಯಕ್ಕೆ ಮಾದರಿಯಾಗಿ ಒಂದು ದೊಡ್ಡ ಕಟ್ಟಡದ ಒಕ್ಕಲಿಗರ ಭವನ ನಿರ್ಮಾಣ ಮಾಡತಕ್ಕಂಥ ಒಂದು ದೊಡ್ಡ ಪ್ರಯತ್ನವಾಗಿ ಇವತ್ತು ಸಂಸ್ಥೆ ಜಿಲ್ಲಾ ಮಟ್ಟದಲ್ಲಿ ಬೆಳೀತಾ ಇದೆ. ಜೊತೆಯಾಗಿ ಪ್ರತಿ ವರ್ಷದ SSLC ಮತ್ತು PUC ತರಗತಿಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ಬಾರಿ UPSCಯಲ್ಲಿ ಏನು ಯಶಸ್ಸು ಕಂಡಂತ 5 ಜನ ನೂತನ ಅಧಿಕಾರಿಗಳಿಗೆ ಒಂದು ಗೌರವ ಸಮಾರಂಭದಲ್ಲಿ ವೇದಿಕೆ ಮೇಲೆ ಹಾಸಿರ್ತಕ್ಕಂಥ ಈಗ ತಾನೇ ಕಾರ್ಯಕ್ರಮದಿಂದ ನಿರ್ಗಮಿಸಿದಂಥ ಪೀಠಾಧ್ಯಕ್ಷರು ಪಟನಾಯಕರಲ್ಲಿ ಶ್ರೀ 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 ನಂಜಾವರ ಸ್ವಾಮೀಜಿಗಳ ಪಾದಗಳನ್ನು ನಮಸ್ಕರಿಸ್ತಾರೆ. ಹಾಗೆ ಮತ್ತೊಬ್ಬ ಪರಮ ಪೂಜ್ಯರು ಶ್ರೀ 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 ಡಾಕ್ಟರ್ ನಿತ್ಯಾನಂದ ಸ್ವಾಮೀಜಿಗಳ ಪಾದಗಳನ್ನು ನಮಸ್ಕರಿಸ್ತಾ ಮತ್ತೊಬ್ಬ ಆಚುಟಿಗೆ ಮಠದ ಶಾಖಾ ಮಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಗಳ ಪಾದಗಳನ್ನು ನಮಸ್ಕರಿಸ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು, ಸಮುದಾಯದ ಮುಖಂಡರು, ನೂತನವಾಗಿ ಆಯ್ಕೆಯಾದಂಥ UPSCಯ ಅಧಿಕಾರಿಗಳು, ನೆರೆದಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಕುಲಬಾಂಧವರು, ವಿದ್ಯಾರ್ಥಿಗಳು, ಪೋಷಕರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಒಕ್ಕಲಿಗರನ್ನ ಒಂದು ಪರಂಪರೆ ಅಂತ ಕರಿತೀವಿ. ಕೇವಲ ಜಾತಿ ಅಲ್ಲ, ಒಂದು ಪರಂಪರೆ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಮತ್ತೊಂದು ಪರಂಪರೆ ಈಗಾಗಲೇ ಮುಂದುವರಿತಾ ಇದೆ. ನಮಗೆಲ್ಲ ಗೊತ್ತಿದ್ದಾಗೆ ಶೈಕ್ಷಣಿಕವಾಗಿ ಸಾಧನೆ ಮಾಡ್ತಕ್ಕಂಥ ಪರಂಪರೆ, ಆಧುನಿಕ ತಂತ್ರಜ್ಞಾನದಲ್ಲಿ ತೊಡಗಿಸ್ಕೊಂಡು ಇಡೀ ದೇಶಕ್ಕೆ ಹಣ್ಣು ತರಕಾರಿ ಕೊಡ್ತಕ್ಕಂಥ ಕೃಷಿಕರ ಒಂದು ಸಾಧನೆಯ ಪರಂಪರೆ. ಇವೆಲ್ಲದರ ಜೊತೆಯಾಗಿ ನಾವು ಒಗ್ಗಟ್ಟಾಗಿರಬೇಕು. ಎಲ್ಲ ಕ್ಷೇತ್ರದಿಂದ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ಮುಂದೆ ನಾವು ಸಾಧನೆ ಮಾಡಲಿಕ್ಕೆ ಪಣ ತೊಟ್ಟು ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮತ್ತೊಮ್ಮೆ ಶುಭ ಕೋರ್ತಾ ಇವತ್ತು ತಾವೆಲ್ಲ ನಡೆದಿದ್ದೀರಿ. ಶೈಕ್ಷಣಿಕವಾಗಿ ಅತಿ ಹೆಚ್ಚು ಸಾಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ. ಆದರೂ ಸಹ ನಮ್ಮ ಜಿಲ್ಲೆಯ ಒಂದು ಕಳಂಕ, ಅದು ಪ್ರಕೃತಿದತ್ತವಾದಂತಹ ಒಂದು ದೌರ್ಬಲ್ಯ ನಾನು ಹೇಳಿದ್ದೇನೆ. ಕೃಷಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಉಗ್ರವಾದಂತಹ ಹವಾಮಾನ ಮತ್ತೆ ಹವಾಮಾನ ವೈಪರೀತ್ಯಗಳು ಹಿಂದೆ ಇತ್ತು. ಕಾಲಕ್ರಮೇಣ ನಮ್ಮ ದುರಂತನ ಗೊತ್ತಿಲ್ಲ. ಇವತ್ತು ಕಾಲಕ್ಕೆ ಮಳೆ ಆಗ್ತಿಲ್ಲ. ಕೊನೆ ಪಕ್ಷ ಹೊಲ ಬಿತ್ತಲಿಕ್ಕೆ ಕೂಡ ಮಳೆ ಬಂದಿಲ್ಲ. ಇಂಥ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ವಾಣಿಜ್ಯ ಬೆಳೆ ನಿಮಗೆಲ್ಲ ಗೊತ್ತಿದೆ. ಹಣ್ಣು ತರಕಾರಿ ಕೂಡ ಯಾವುದಕ್ಕೆ ಬೆಲೆ ಇಲ್ಲ. ಟೊಮೆಟೊ ಆಗಿರ್ಬೋದು, ಮಾವು ಆಗಿರ್ಬೋದು. ಹೈನುಗಾರಿಕೆಯಲ್ಲಿ ಇವತ್ತು ಒಳ್ಳೆಯ ಉತ್ತಮ ಆದಾಯ ಪಡೆಯಲಿಕ್ಕಾಗ್ತಿಲ್ಲ. ರೇಷ್ಮೆಯಲ್ಲಿ ಕೂಡ ನಮಗೆ ಒಂದು ಒಳ್ಳೆಯ ಆರ್ಥಿಕ ಸಬಲೀಕರಣಕ್ಕಾಗ್ತಿದೆ. ಆರ್ಥಿಕ ಪರಿಸ್ಥಿತಿ ಹೀಗಾದರೆ ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ನಾವೆಲ್ಲ ಕೂಡ ಅದರ ಒಂದು ಪರ್ಯಾಯವಾಗಿ ಶೈಕ್ಷಣಿಕ ಮುಂದುವರಿತಾ ಇದ್ದೀವಿ. ಕೇವಲ ಶೈಕ್ಷಣಿಕವಾಗಿ ಆರ್ಥಿಕ ಅಧಿಕಾರದಲ್ಲಿ ಇದ್ದುಕೊಂಡು ಎಲ್ಲೋ ನಿಮ್ಮ ವಲಯದಲ್ಲಿ ನೀವು ಬಂದಂಥ ಅವಕಾಶಗಳಲ್ಲಿ ದುಡಿಮೆ ಮಾಡಿ ನೀವು ಮತ್ತು ನಿಮ್ಮ ಕುಟುಂಬ ಮತ್ತು ನಿಮ್ಮ ಏನು ಆ ವಲಯದಲ್ಲಿ ನೀವು ಸಾಧನೆ ಮಾಡಲಿಕ್ಕೆ ಆಗುತ್ತೆ ಹೊರತಾಗಿ ಒಂದು ಒಟ್ಟಾರೆ ಸಮಾಜ ಮತ್ತು ಒಟ್ಟಾರೆ ಜಿಲ್ಲೆ ಅಥವಾ ಒಂದು ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೂಡ ನಾನು ಒಂದು ಭಾವಿಸ್ತೇನೆ. ಇವತ್ತು ಅದೆಲ್ಲ ಮಾಡಬೇಕಂದ್ರೆ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ನಮ್ಮ ಗುರುಜಿಗಳಿಗೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡ್ತಕ್ಕಂಥ ಒಂದು ಅತ್ಯವಶ್ಯಕತೆ ಇವತ್ತಿನ ದಿವಸ ತುರ್ತಾಗಿದ್ದಾಗಿದೆ. ರಾಜಕಾರಣ ಇಲ್ಲೇ ಏನೂ ಅಲ್ಲ. ಸ್ವಾಮೀಜಿ ತಮ್ಮ ಅನುಮತಿ ಕೇಳ್ಕೊಂಡಿರ್ತೀನಿ. ಏನು ಇವತ್ತು ದಿವಸ ರಾಜಕಾರಣ ಇದೆ, ಯಾವುದೇ ಒಂದು ಪ್ರಭಾವ ಇದೆ, ಸಣ್ಣ ಒಂದು ಕೆಲಸ ಕೂಡ ಅಧಿಕಾರಿ ವರ್ಗದಲ್ಲಿ ಆಗ್ತಾ ಇದೆ. ಇಂಥ ಒಂದು ದುಸ್ಥಿತಿಯಲ್ಲಿ ಇವತ್ತು ರಾಜಕೀಯವಾಗಿ ಬೆಳಿಬೇಕಂದ್ರೆ ಅದು ರಾಜಕೀಯ ತರಬೇತಿ ಕೇಂದ್ರಗಳಲ್ಲಿ ತಯಾರಾಗಬೇಕು. ಅದಾಗದಿದ್ರು ಸಹ ಅದರಲ್ಲಿ ಉತ್ತೇಜನ ಪಡೆಯುವ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸಜ್ಜರಾಗಬೇಕು ಅಂತ ಹೇಳಿ ಕೂಡ ನಾನು ಬಯಸ್ತೀನಿ. ಆರ್ಥಿಕವಾಗಿ ಸಬಲೀಕರಣ ಆಗುವಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡಾಗ ಇವತ್ತು ಕೋಲಾರ ಕೇವಲ 65-70 ಕಿಲೋಮೀಟರ್ ದೂರದಲ್ಲಿದೆ. ಫಲವತ್ತಾದ ಭೂಮಿ ಇದೆ. ಆರ್ಥಿಕ ಸಂಪನ್ಮೂಲ ಮಾಡಲಿಕ್ಕೆ ಅತಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಸಂಪನ್ಮೂಲಗಳಿದ್ದಾವೆ. ಇವತ್ತು ಅನೇಕ ಕೈಗಾರಿಕೆಗಳು, ಉತ್ಪಾದನಾ ಕೇಂದ್ರಗಳು, ಸೇವಾ ಕೇಂದ್ರಗಳು ಬೆಂಗಳೂರಿಂದ ಇವತ್ತಿನ ದಿವಸ ಕೇವಲ ಬೆಂಗಳೂರಲ್ಲ, ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಉದ್ಯಮಿಶೀಲರು ಇವತ್ತು ಕೋಲಾರಕ್ಕೆ ಆಗಮಿಸ್ತಾರೆ. ನಾವು ಇಲ್ಲಿ ಓದಿ
ಇವತ್ತು ದಿವಸ ಅದನ್ನು ದೊಡ್ಡ ಮಟ್ಟದ ಸಾಧನೆ ಮಾಡಿ ಬೇರೆ ಜಿಲ್ಲೆಗೂ ಅಥವಾ ಬೇರೆ ರಾಜ್ಯಕ್ಕೂ ಅಥವಾ ಕೇಂದ್ರ ಒಂದು ರಾಜಧಾನಿಗೂ ಒಂದು ವಲಸೆ ಹೋಗ್ತಾ ಇದೆ ಉದ್ಯೋಗ. ನಮಗೆಲ್ಲರೂ ಕೂಡ ಕೌಶಲ್ಯ ಆಧಾರಿತ ತರಬೇತಿ ಪಡ್ಕೊಳ್ಬೇಕು. ಉದ್ಯಮಶೀಲರಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಇರ್ತಕ್ಕಂಥ ಲಭ್ಯ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಅವಲಂಬಿಸ್ಕೊಂಡು, ಅದು ಕೃಷಿ ಕ್ಷೇತ್ರ ಆಗಿರಲಿ, ಔದ್ಯೋಗಿಕ ಕ್ಷೇತ್ರ ಆಗಿರಲಿ, ಯಾವುದೇ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಉದ್ಯಮಶೀಲರಾಗಬೇಕು. ಅದಕ್ಕೆ ಆರ್ಥಿಕ ಸಂಪನ್ಮೂಲಗಳನ್ನು ದೊಡ್ಡ ಮಟ್ಟದಲ್ಲಿ ಬೇಕು. ಚಿಕ್ಕ ಏನು ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರಗಳನ್ನು ಉದ್ಯಮಗಳನ್ನು ಪ್ರಾರಂಭ ಮಾಡುವ ಮೂಲಕ ನಾವುಗಳು ಸಬಲೀಕರಣ ಆಗಬೇಕು. ಅದರ ಮೂಲಕ ನಾವು ಬೇರೆ ಸಮುದಾಯಕ್ಕೆ ಮಾರ್ಗದರ್ಶಕರಾಗಿ ಮಾದರಿಯಾಗಿ ಬೆಳೆಯೋದ್ರ ಮೂಲಕ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳೀತಕ್ಕಂಥ ಒಂದು ಸದೃಢ ಮನೋಭಾವ ಇದ್ದರೆ ಮಾತ್ರ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ಒಕ್ಕಲಿಗರಾಗಿ ದೊಡ್ಡ ಮಟ್ಟದಲ್ಲಿ ಗುರುಸ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಾಂದರೆ ಭಾಳ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಇವತ್ತು ಬಹಳ ಗಂಭೀರ ಪರಿಸ್ಥಿತಿ ಇದೆ. ಮೀಸಲಾತಿ ಅಂತಕ್ಕಂಥ ಒಂದು ರೀತಿಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವಕಾಶ ಪಡೆಯಲಿಕ್ಕೂ ಆಗೋದು. ಇಂಥ ನಿಟ್ಟಿನಲ್ಲಿ ಆ ಮೀಸಲಾತಿನ ಒಂದು ವಿರುದ್ಧವಾಗಿ ನಾವು ಒಂದು ಸಾಧನೆ ಮಾಡಬೇಕಂದ್ರೆ, ಒಂದು ಹಠಕ್ಕಿದ್ದಂಥ ರೀತಿಯಲ್ಲಿ ನಾವು ಒಂದು ಪರಿಣಾಮಕಾರಿ ಕೆಲಸ ಮಾಡಬೇಕಂದ್ರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು. ಒಬ್ಬ ಉದ್ಯಮಿ ಒಕ್ಕಲಿಗ ಅಂತಕ್ಕಂಥ ಒಂದು ಒಕ್ಕಲಿಗನಲ್ಲಿ ಏನು ನಮ್ಮ IRS ಅಧಿಕಾರಿ ಜಯರಾಮ್ ರಾಯಪುರ ಅವರು ಅವತ್ತು ಹುಟ್ಟಾಗ್ತಂಥ ಉದ್ಯಮಿ ಒಕ್ಕಲಿಗತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಕೇವಲ ಉದ್ಯೋಗಿಗಳಾಗಬೇಕಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಹುಟ್ಟಾದಂಥ ಸಂಸ್ಥೆ ಇವತ್ತು 4 ವರ್ಷ ಪೂರೈಸಿದೆ. ಹಾಗಾಗಿ ಆ ಸಂಸ್ಥೆಯಲ್ಲಿ ಉದ್ದೇಶ ಇಷ್ಟೇ, ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ಬೆಳಿಬೋದು. ಆದರೆ ಆರ್ಥಿಕವಾಗಿ ಬೆಳಿಬೇಕಂದ್ರೆ ಉದ್ಯಮಶೀಲರಾಗಬೇಕಂತಕ್ಕಂಥ ಒಂದು ವಿನೂತನ ಯೋಜನೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಪರಿಕಲ್ಪನೆಯಲ್ಲಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ದೊಡ್ಡ ಮಟ್ಟದ ಜಾಥಾ ನಡೀತದೆ. ಅದರಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕಂತೇಳಿ ಮನವಿ ಮಾಡ್ತೇವೆ. ಜೊತೆಯಾಗಿ ಏನು ಇವತ್ತು ಸಂಘಕ್ಕೆ ಮತ್ತು ಕಟ್ಟಡಕ್ಕೆ ಹಲವಾರು ಜನ ಇವತ್ತು ಸಹ ದೇಣಿಗೆ ನೀಡಿದ್ದಾರೆ. ಜೊತೆಯಾಗಿ ಇವತ್ತು ಡಾಕ್ಟರ್ ಕೆ ಗೋವಿಂದರಾಜ್ ಅಂತೇಳಿ MLC ಅವರು ರಾಷ್ಟ್ರೀಯ ಒಲಿಂಪಿಕ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಈಗಿನ ಸರ್ಕಾರದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಗೋವಿಂದರಾಜ್ ಅವರು ನಮ್ಮ ಜಿಲ್ಲೆಯವರಲ್ಲ. ಆದರೂ ಸಹ ಒಕ್ಕಲಿಗ ಅಂತಕ್ಕಂಥ ಒಂದು ಸಮುದಾಯದ ಹಿತದೃಷ್ಟಿಯಿಂದ ಒಂದು ಬಾರಿ 25 ಲಕ್ಷದಷ್ಟು ಕೂಡ ಅನುದಾನ ನೀಡಿದರು. ಕಳೆದ 6 ತಿಂಗಳಲ್ಲಿ ಮತ್ತಷ್ಟು 25 ಲಕ್ಷ, ಒಟ್ಟಾರೆ 50 ಲಕ್ಷದಷ್ಟು ಅವರು ಸರ್ಕಾರದಿಂದ ಅವರ ಅನುದಾನ ನೀಡಿರ್ತಕ್ಕಂಥವ್ರನ್ನ ಇವತ್ತು ಸಮರ್ಪಿಸಲಿಕ್ಕೆ ಇಷ್ಟಪಡ್ತಾರೆ. ಎಲ್ಲೋ ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲೋ ಬೇರೆ ಇರ್ತಕ್ಕಂಥವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಮೇಲೆ ಅಷ್ಟು ದೊಡ್ಡ ಮಟ್ಟದ ಅಭಿಮಾನ ಇಟ್ಟಾಗ ನಾವು ಅಲ್ಲಿರ್ತಕ್ಕಂಥವರು ನಮ್ಮೆಲ್ಲರೂ ಕೂಡ ಸಾಮಾಜಿಕ ಮತ್ತು ಏನು ಜವಾಬ್ದಾರಿ ನಾವು ಹೊತ್ತಿದ್ದೀರಿ, ಆ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿ ಸಮಾಜದ ಜೊತೆಗೆ ಸಮುದಾಯನ ಬೆಳಿಬೇಕನ್ನೋ ದೂರದೃಷ್ಟಿಯಿಂದ ಇವತ್ತು ದಿವಸ ನಾವೇ ಸೇರಿದ್ವಿ. ಇದು ಪ್ರತಿ ವರ್ಷ ನಡೀತಾರೆ. ಅದೇ ನಾವು ಇಚ್ಛಾಶಕ್ತಿ, ಕಾಳಜಿ ಇನ್ನಷ್ಟೇ ಬೆಳಿಬೇಕಾಗಿದೆ. ಅದರ ಮೂಲಕ ನಾವು ಅತ್ಯುತ್ತಮವಾದ ಸಮಾಜ, ಅತ್ಯುತ್ತಮವಾದ ಒಕ್ಕಲಿಗ ಜನಾಂಗ ಇನ್ನಷ್ಟು ಬಲಿಷ್ಠವಾದ ಸಂದರ್ಭ ಹೇಳ್ತಾ ಏನು ದಿವಸ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ